ಈಗ ನಾವು ಹಿಂದಿನ ರಾತ್ರಿ ನಡೆದಿರೋ ಇನ್ಸಿಡೆಂಟ್ಸ್ ಅದು. ಯಾಕಂದರೆ ನಾವು ಸಂಜೆ ಗೊತ್ತಿರಂಗೆ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ನೀವು ನೋಡಿದಾಗ ನಾವು ವಿಭೂತಿ ಫಾಲ್ಸ್ಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಅದೇ ಸಾಯಂಕಾಲ ನಾವು ಮನೆಗೆ ಬಂದ್ವಿ. ಆ್ಯಂಡ್ ವಿ ಹ್ಯಾಡ್ ಸಮ್ ಟೈಮ್ ಆನ್ ಅಸ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಫ್ರೆಂಡ್ ಗಗನ್ ಬಂದಿರಲಿಲ್ಲ. ಸೊ ಅವನು ಫುಲ್ ಟೂರ್ ಮಾಡಿದ್ದ, ವಿಲೇಜ್ ಫುಲ್ ಟೂರ್ ಮಾಡಿದ್ದ. ಅದ್ರ ಬಗ್ಗೆ ನಾವು ಇಮಿಟೇಟ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. So this was all about it. It was too nice. Last day ಬೇರೆ, next day last day. So it goes on. ಅಲ್ಲ ನಾನು ಹೇಳಿದ್ದೆ ನಂದು ಬರ್ತದೆ ಅಂದ್ರೆ ನೀವು ಬರ್ತೀರಾ ಅಂತ. ಇವ್ರು ಹಾಕ್ತಾರ ನೀವ್ ಬರ್ತೀರಾ ಅಂತ ಫುಲ್ ವೈರಲ್. ಕ್ಯೂಟ್ ಆಗಿರವಿ ಅಲ್ಲ, ಅವ್ರ ಬಂದ್ರೆ ಕ್ಯೂಟ್ ಆಗಿರ್ತದಲ್ಲ ಅದಕ್ಕೆ. ವಿಭೂತಿ ಫಾಲ್ಸ್ ನೀನ್ ಬಿಟ್ಟೆ ಎಲ್ಲರೂ ಮಿಸ್ ಮಾಡೋದು. ಓ ಅವ್ನಿಗೆ ಹೇಳ್ದೆ ಸುಸ್ತಾಗಿಲ್ಲ ಮಲ್ಕೊಳಕ್ ಹೋಗ್ತಾ ಇದೆ ನೆನ್ಸ್ಕೊಂಡು ನಾವಲ್ಲ. ಇಲ್ಲಿ ನೋಡ್ರೆ ನೀನ್ ನಡೆಯಕ್ಕೆ ಹೋಗ್ಬಿಟ್ಟಿದ್ದೆ. ಓ ಗದ್ದೆಗೆ ಹೋಗಿದ್ದಾನೆ, ಶಾಲೆಗೆ ಹೋಗಿದ್ದಾನೆ. ಮಲ್ಗಿಲ್ಲ ಅಲ್ಲಿ ಸೀದಾ ಊಟ ಮುಟ್ಟ ಅಂತ ಮೇಲೆ ನಿದ್ದೆ ಬರ್ಲಿಲ್ಲ ಅದಕ್ಕೆ ಮಾರ್ನಿಂಗ್. ಆ್ಯಂಡ್ ತುಂಬ ಫ್ರೆಶ್ ಆಗಿತ್ತು. ಇದ್ದಿದ್ದು ಎಲ್ಲ ದಿನವೂ ಫ್ರೆಶ್ ಆಗಿತ್ತು. ಬಿಕಾಸ್ 3 days ಇಟ್ ವಾಸ್ ಲೈಕ್ ಸಮಥಿಂಗ್ ವೆರಿ ಮಿರಾಕಲ್ಸ್ ಅಂತ ಅನ್ಬೋದು. ಆಮೇಲೆ ಅವ್ರ ಕಡೆ ಜಾಸ್ತಿ ಸಾಲ್ಟ್ ಮಾಡ್ತಾರೆ, ಅಂದರೆ ಉಪ್ಪು ಜಾಸ್ತಿ ಬರೋದ್ರಿಂದ. ಸೊ ಅಲ್ಲಿ ಉಪ್ಪನ್ನ ಹೇಗೆ ಸಂಗರಿಸ್ತಾರೆ ಅಂತ ನೋಡಿ. ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಏಸೊಂದು ಭಾರ ಹೊರುತ್ತಾಳೆ ನಗುತ್ತಿರುತ್ತಾಳೆ. ಏಸೊಂದು ಜೀವ ಕಾಯುತ್ತಾಳೆ ಗಂಜಿ ನೀಡುತ್ತಾಳೆ. ಬೆಟ್ಟದ ಬೆಡಗವ್ವ ಜುಟ್ಟಿಗೆ ಬಣ್ಣದ ಬಿಲ್ಲವ್ವ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಅದು ನಮ್ಮ ಇವತ್ತು ಅಲ್ಲಿ ಇದೆಯೋ ಯಪ್ಪ ಬಿಟ್ಟಾಕಿದ್ದೀವಿ ಈ ಟೈಮಲ್ಲಿ ಅದು ಬರುತ್ತೆ. ನಾವು ಬಿಸ್ನೆಸ್ ಮಾಡೋಕ್ಕೋಸ್ಕರ ಮಾಡಲ್ಲ, ನಾವು ಗದ್ದೆ ಉಳ್ತೀವಿ ಬಿಟ್ಟರೆ ಅದು ವರ್ಷ ಪೂರ್ತಿ ನೋಡ್ಕೊತೀವಿ ಚೆನ್ನಾಗಿ. Hello guys, good morning. Look who is here with me. ಗಾಡಿ ತೋರ್ಸೋ. Yeah, let's go. ರೋಡ್ಗಳೆಲ್ಲ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ಹೇಳ್ಬೋದು. ನೋ ಡಿಸ್ಟರ್ಬೆನ್ಸ್, ಫ್ರೀ ಫ್ರಮ್ ಬೆಂಗಳೂರು ಟ್ರಾಫಿಕ್ ಅಂತ ಹೇಳ್ತೀನಿ. ಯಾಕಂದರೆ ಇಟ್ ವಾಸ್ ಲೈಕ್ ಸೋ ರಿಫ್ರೆಶಿಂಗ್ ಗೊತ್ತಾ.
ಆ್ಯಂಡ್ ನಾನಂತೂ ಗೇರ್ ಬೈಕ್ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ಪ್ರಾಕ್ಟೀಸ್ ಮಾಡೋಣ ಅಂತ ಬೆಳಗ್ಗೆ ನಾನು ಗಗನ್ನು ಮತ್ತು ಅಗ್ನಿ ಹೊರಟ್ವಿ. ಸೊ ಇಟ್ ವಾಸ್ ಸೋ ನೈಸ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಹಂಟನ್ನು ವಾಪಸ್ ಕೊಡಬೇಕಾಗಿತ್ತು. ಸೊ ಒಂದ್ಸತಿ ಬೆಳಗ್ಗೆ ಎಲ್ಲ ಮಲಗಿದ್ರು, ನಾವು ಹೋದ್ವಿ ಬೆಳಗ್ಗೆ ಒಂದು ರೈಡ್ ಹೋಗ್ಬಿಟ್ಟು. ಅವ್ರ ಹಳ್ಳಿ ಫುಲ್ಲು, ಅವರ ಹಳ್ಳಿ ಬಂದು ಗೊನೆಹಳ್ಳಿ ಅಂತ ಗೋಕರ್ಣದಲ್ಲಿರೋದು. ಸೊ ಫುಲ್ ನೀಟಾಗಿ ರೌಂಡ್ ನೋಡಿಕೊಂಡು ಟೂರ್ ಮಾಡಿಕೊಂಡು ಬಂದ್ವಿ. ಸೊ ಇಟ್ ವಾಸ್ ಸೊ ನೈಸ್ ಅಷ್ಟೇ. ಹಲೋ, ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಥರ್ಡ್ ಡೇ. ಇವತ್ತು ಸಾಯಂಕಾಲ ಹೊರಡ್ತಾ ಇದ್ವಿ. ಆ್ಯಂಡ್ ಇವಾಗ ಗೋಯಿಂಗ್ ಟು ಬೀಚಲ್ಲಿ ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ಆ್ಯಂಡ್ ಅವ್ರ ಬ್ರದರ್ ಆಗ್ತೀವಿ ಹಾಕಿಲ್ವಾ? ಎಲ್ಲ ಹಾಕಿರೋ ಯೂಟ್ಯೂಬಲ್ಲೆಲ್ಲ ಹಾಕಿರಿ. ಇನ್ನ ಈ ವಿಡಿಯೋ ಸೆಟ್ ಮಾಡಬೇಕು. ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋದು ಬೇಡವಾ? ಎಲ್ಲ ಯಾರು ಗಗನ್ ಕರೀತಾ ಇದ್ದೀವಿ, ಬರ್ತಾನೆ ಇಲ್ಲ. ಅವ್ರು ಬೈಕ್ ಮೇಲೆ ಬರ್ತಾರೆ. ಅಲ್ಲಿ ಮುಂದಕ್ಕೆ ಹೋಗಿ ನಾವು ಹೊರಡ್ತಾ ಇದ್ದೀವಿ. ನಾವು ಕಾರಲ್ಲಿ ಹೋಗ್ತೀವಿ, ಅವರು ಬೈಕಲ್ಲಿ ಬರ್ತಾರೆ. ಸೊ ಮತ್ತೆ ಇನ್ನೊಂದು ಬೈಕ್ ಬೇಕಂತ ನಾವು ಇದು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹೊರಡ್ತಾ ಇದ್ದೀವಿ. ಅಲ್ಲೋ ಯಾಕೋ ಬ್ಯಾಗ್ ತಂದಿದ್ದ ನಾನು. ನಾನು ಕ್ಯಾಬ್ ತಗೋಬರ್ತೀನಿ, ನೀನು ಹಂಗಿದ್ರೆ ಒಂದು ನಿಮಿಷ. ಮದುವೆ ಆಗೋದು ಆಯ್ತು, ಹೇಳು ಹುಡುಗರು. ನೀನೇ ಇವಳೇ ಕ್ವಶನ್ ಕೇಳ್ತಾ ಇದ್ದಾರೆ. ನನ್ನ ಕೇಳು ಅಂತ ಹೇಳಿದ್ರೆ ನಾನು ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಎಲ್ಲರೂ ಬರೋ ತನಕ ಕಾಯ್ದು ಈಗ ಬೀಚ್ಗೆ ಹೋಗೋ ಸಮಯ. ಸೊ ಎಲ್ಲರೂ ಒಟ್ಟಿಗೆ ಒಂದೊಂದು ಗಾಡಿ ತೊಗೊಂಡು, ಗಾಡಿ ಹಂಡ್ರು ವಾಪಸ್ ಕೊಟ್ಟಿರೋದ್ರಿಂದ ಬೇರೆ ಬೈಕ್ನ ಮತ್ತೆ ಹೋಗಿ ಅಲ್ಲೇ ರೆಂಟ್ ಮಾಡಿ ಮತ್ತೆ ಬೈಕ್ ತೊಗೊಂಡು ವಿ ವೆಂಟ್ ಆನ್ ಅ ಲಾಂಗ್ ರೋಡ್ ಟ್ರಿಪ್ ಟು ಡಿಫ್ರೆಂಟ್ ಬೀಚ್. ಬೇರೆ ಬೇರೆ ಬೀಚಸ್ ಅಲ್ಲಿರೋ ಪ್ಯಾರಡೈಸ್ ಬೀಚ್, ಈ ಕಡೆ ಆ ಬೀಚ್, ಈ ಬೀಚ್ ಅಂತ. ಎಲ್ಲೋ. ಸೊ ಇವಾಗ ಬಂದಿದ್ದೀವಿ ಗೇಮ್ಸ್ ಆಡೋಣ ಜೋರು ಅಂತ. ಎಲ್ಲ ಒಳಗಡೆ ಹೋಗ್ತಾ ಇದ್ದೀರ ಅಂತ ನೋಡ್ಬೋದು. ಬರೀ ಹೋಗೋಣ. ಒಬ್ಬರೇ ಬರೋದಾ? ಹಾಯ್ ಪವನ್, ಹಾಯ್ ಮಾಡು. ಹಲೋ, ಇವರೇ ನಮ್ಮ ಡ್ರೈವರ್ ಅಣ್ಣ. ಇವರು ಸಾರಿ ಡ್ರೈವರ್ ಅಲ್ಲ, ಗೈಡ್ ಅಂತ. ಫೋಟೋ ತಗೊಂಡವ ನಮ್ದು. ಇದು ಕಾಣ್ತಾ ಇದೆಯಲ್ಲ, ಇದು ಆಂಕರ್. ಸೊ ನಾವು ನೇವಿಲ್ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ಇದು ಶಾಕಲ್ ರಿಂಗ್ ಆಗುತ್ತೆ, ಇದು ಶಾಂಕ್ ಆಗುತ್ತೆ, ಫ್ಲೂಕ್ ಆಗುತ್ತೆ, ಪಿ ಆಫ್ ಬಿಲ್ ಆಗುತ್ತೆ, ಟ್ರಿಪ್ಲಿಂಗ್ ಪಾಮ್. ಇಟ್ಸ್ ಕಾಲ್ಡ್ ಟ್ರಿಪ್ಲಿಂಗ್. ಹಾಯ್ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ಪ್ಯಾರಡೈಸ್ ಬೀಚ್. ಸಂಗೀತ ಪವನ್ ನಮ್ಮ ಬ್ಲಾಗಲ್ಲಿ ಧನುಜಾ ಅವರಿದ್ದಾರೆ. ನೀರಲ್ಲಿ ಧುಮುಕ್ತಾರಂತೆ, ನಾವು ನೋಡ್ಬೇಕು. ಇದು ಅಗ್ನಿ ಅಂತ.
ಊರಿಗೆ ಬಂದ್ಬಿಟ್ಟು 2 ದಿನದಲ್ಲಿ ಮರ್ತೋಗ್ಬಿಟ್ಟವನೆ ದೊಡ್ಡ ಮನುಷ್ಯ. ಲೈಟ್ ಹೌಸಲ್ಲಿ ಬರೋದು. ಏನಕ್ಕೆ ಹಾಫ್ ಮೂನ್ ಅಂತ ಬರುತ್ತೆ, ಕರ್ವಾಗಿದೆ ಸ್ಟೋನ್ ಇದೆ ಹಾಫ್ ಮೂನ್. ಸೊ ಅಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆ, ಅದು ಸ್ಟಾರ್ಟಿಂಗ್ ಆಫ್ ಓಮ್ ಬೀಚ್ ಅಂತ. ಸೊ ಅಲ್ಲಿಂದ ಓಮ್ ಬೀಚ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಬನ್ನಿ. ಓಕೆ ಸ್ಟಾರ್ಟ್. ಸ್ಟೇಟ್ ಜಂಪ್ ಮಾಡಿ ಮಾಡಿ. ತಳ್ಬೇಡಿ ತಳ್ಬೇಡಿ ಸರ್, ತಳ್ಬೇಡಿ. ಫ್ಲೋಟ್ ಜಂಪ್. ಲೆಟ್ಸ್ ಗೋ ಬಾಯ್ಸ್. ಓಕೆ ಜಂಪ್ ಮಾಡಿಲ್ಲ ಅಂದ್ರೆ ಬೀಚಿಗೆ ಬಿಡ್ತೀನಿ. ಗಗನ್ ನೀನ್ ಎಗಿರ್ತಾನೆ ಇಲ್ವೋ? ಅವ್ರು ಟೆನ್ಷನ್ ಎಗಿರು ಎಗಿರು. ಭಯ ಇದ್ರೆ ಬೇಡ. ಅಲ್ಲ ಕುತ್ಕೊಂಡು ಜಂಪ್ ಮಾಡ್ಬಿಡಿ. ಸ್ಟ್ಯಾಂಡರ್ಡ್ ಆಗಿ ಕುತ್ಕೊಂಡು ಜಂಪ್ ಮಾಡ್ಬಿಡಿ. ಕುತ್ಕೊಂಡು ಜಂಪ್ ಮಾಡ್ಬಿಡಿ. ನೀನು ಇಲ್ಲಿ ನೋಡಿಲ್ಲ, ನಿಂತ್ಕೊಂಡೆ ಮಾಡು. ಕುತ್ಕೊಂಡು ಜಂಪ್ ಮಾಡಿದ್ರೆ ಸ್ಲಿಪ್ ಆಗುತ್ತೋ. ಹೇ ಈ ಸರ್ ಬಾ, ಕುತ್ಕೊಂಡು ಜಂಪ್ ಮಾಡಿ. ಮಾಡೋ, ನಿಂತ್ಕೊಂಡು ಮಾಡೋ. ಅದನ್ನೇ ಹೇಳ್ತಾ ಇರೋದು, ಜಂಪ್ ಮಾಡಿ ಬೇಗ, ಟೈಮ್ ಆಗುತ್ತೆ. ಮಾಡು, ದೇವ್ರ ಹೆಸರು ಇಟ್ಕೊಂಡು ಮಾಡೋ. ಇಲ್ಲ ಅಂದ್ರೆ ಇನ್ನೊಬ್ರು ಯಾರು ಜಂಪ್ ಮಾಡಿ. ಅಗ್ನಿ ಮಾಡೋ, ಅಗ್ನಿ ಒಂದು ಭಯ. ನೀವು ಜಂಪ್ ಮಾಡಿ. ನಾನು ಅಲ್ಲಿದ್ದಾನೆ. ಬ್ರೋ ನೀವು ಜಂಪ್ ಮಾಡ್ಬಿಡಿ, ನೀವು ಬೀಚಲ್ಲಿ ಆರಾಮ್ ಸ್ವಿಮ್ಮಿಂಗ್ ಮಾಡಿ. ನಾನೆಲ್ಲ ಎಗರಲ್ಲ. ಅವ್ರು ನೀವು ಇಬ್ರು ಬೇಡ, ಮತ್ತೆಲ್ಲ ಜಂಪ್ ಮಾಡಿ. ಗಗನ್ ಅವ್ನು ಇಟ್ಕೊಂತ ಇದ್ದಾನೆ ಬ್ರೋ, ಇರಿ ಬ್ರೋ, ಅವ್ನು ಬರ್ತಾ ಇದ್ದಾನೆ. ಹೋಗು ಹೋಗಿ ಎಗರು ಎಗರು. ಗಾಗಲೆಲ್ಲ ಕೊಡಲ್ಲ. ಆಹಾ ಎಷ್ಟು ಆಸೆನೆ ನಿಂಗೆ. ಗಾಗಲೆಲ್ಲ ಕೊಡಲ್ಲ ಅವರು, ಅದೆಲ್ಲರಿಗೂ ಆಗುತ್ತೆ. ಎಗರು ಗಗನ್ ಎಗರು. ನೀವು ಕೆಳಗಡೆ ಬೀಳ್ತೀರಲ್ವಾ, ಜಸ್ಟ್ 1 ಸೆಕೆಂಡ್ ಅಷ್ಟೇ ಮೇಲ್ಗಡೆನೆ ಬರ್ತೀರಾ. ನೀವು ಕೆಳಗಡೆನೆ ಹೋಗ್ಬೇಕಂದ್ರೂ ಹೋಗಲ್ಲ, ಬರೋದು 1 ಸೆಕೆಂಡ್. ಹೋಗ ಎಗರು ಮಚ್ಚ, ಹೋಗ ಎಗರು.
ನೋಡು ಬಾರೋ ನನ್ನ ವಿಡಿಯೋ ಮಾಡೋ ಮಾಡಿ ಸ್ವಲ್ಪ ತಗೊಂಡ್ಬಂದು ಕೊಡ್ತೀನಿ. ನೀವು ಆ ಕಡೆ ಮಾಡೋದಕ್ಕಿಂತ ಈ ಕಡೆ ಮಾಡಿ ಕರೆಕ್ಟಾಗಿ. ಅವ್ರು ಹೆಂಗೆ ಕೊಡ್ತಾರೆ ಗಾಗಲ್ಸು? ಬೇಕು. ಏಯ್ ಗಾಗಲ್ಸ್ ಯಾರು ಇದು ಇದಕ್ಕೆಲ್ಲ ಯಾರು ಹಾಕೊಂತಾರೆ? ಏನು ಹೋಗ್ ಎಗ್ರು ಮಚ್ಚ 10ನೇ ವಿಡಿಯೋ ನಾನು ಮಾಡಿರೋದು. ಜಂಪ್ ಮಾಡಿ 2 3 ಬರ್ರೋ ಯಾರು ನೀವು ಮೊದಲು ಹೋಗಿ ಅವ್ರು ಬರ್ತಾರೆ ನೆಕ್ಸ್ಟ್. ನಂಗೂ ಭಯ ಆಗ್ತಿದೆ ನೀನು ಬರ್ತಾ ಇಲ್ಲ ಬ್ರೋ ನೀವು ಹೋಗಿ ನೀವು. ಅಗ್ನಿ ನಾನೇ ಇರ್ತೀನಿ ಬಾ ಇಬ್ರು ಇಬ್ರು ಎಗ್ರು ಇಬ್ಬಿಬ್ರು ಹೋಗಕ್ಕಾಗಲ್ಲ. ಅವ್ರು ಇರ್ತಾರೆ ಓ ಇಲ್ಲಿ ಬನ್ನಿ ಅವ್ರು ಅಲ್ಲೇ ಇದ್ದಾರೆ. ವಿಡಿಯೋ ಮಾಡ್ಬೇಕಂತ ಏನು ಕಾಲ್ ಅಂತ ಇದೆಯಾ? ಏನು ಇಲ್ಲ ಅಂಟಿದೆ ಅಂಟಿದೆ ನೋಡು. ಗಾಬರಿ ಜಂಪ್ ಮಾಡಿ ಮೂವಿ ಆಗುತ್ತೆ ನಿಂದೆ ಇಲ್ಲಿ. ಮಾಡು ಎಗರ್ತೀನಿ ಎಗ್ರು ಸರಿಯಾಗಿ ಹಿಡ್ಕೊಂಡಿದ್ದೀನಿ ನೀನು. ಆಳ ಇದೆ ನಿಮ್ಗಿಂತ 4 ಪಟ್ಟಿದೆ. ಟೋಟಲ್ 15ರಿಂದ 18 ಫ್ಲೋಟ್ ಮಾಡ್ತಾ ಇದ್ದೆ ನಾನು. ಲೋಟ್ ಆಗುತ್ತೆ ಮುಳುಗಲ್ಲ. ಲೂಸ್ ಇಲ್ಲ ಬ್ರೋ. ಮೇಲ್ಗಡೆ ಬಂದ್ರೆ ಕೆಳಗಡೆ ಹೇಳ್ಕೊಳ್ಬೇಕು ಜಾಕೆಟ್. ಮಾಡು 3 2 1 ಗೋ. ಧನುಜ ಜಂಪ್. ಧನು ಜಂಪ್. ಇದಾಳ ಧನು ಇದ್ದಾಳೆ ಹೋಗೋ. 3 2 1 ಜಂಪ್. ಏ ಮಾಡ್ತಾರಂತೆ ಬ್ರೋ. ಇವನೇ ಮಾಡ್ಬೇಕಂತ ಹೇಳ್ತಾವನೆ. ನೋಡು 3 2 1 ಗೋ ಜಂಪ್. ನೋಡಿಲ್ಲಿ ಕೂಲ್ ನೋಡಿಲ್ಲಿ ಕೂಲ್. ನಾನು ಇದೀನಿ ತಾನೆ ಎಗ್ರು ಎಗ್ರು ಗೋ ಗೋ ಕಮಾನ್ ಯು ಕ್ಯಾನ್ ಡೂ ದಿಸ್. ನೀನು ದಾಂಡೇಲಿ ಹೆಂಗ್ ಮಾಡಿದೆ? ಭಯ ಆಗಿಲ್ಲ ತಾನೆ? ಹೋಗು ಮಾಡು. ಗಗನ್ ಗಗನ್ ನೀನ್ ದಾಂಡೇಲಿ ಹೆಂಗೋ ಮಾಡಿದೆ? ಹೋಗೋ. ಇಲ್ಲೆಲ್ಲೋ ಯಾರು ಎಗ್ರೋ ಮಚ್ಚ ಎಗ್ರೋ ಮಚ್ಚ. ನೀನು ಒಳಗಡೆ ಹೋಗ್ಬಿಡ್ತೀಯ, ಬೋಟ್ ಅಡಿಗೆ ಹೋಗ್ಬಿಡ್ತೀಯ. ಹೋಗು ಎಗ್ರು ಎಗ್ರು ಹಿಂಗೆ. ಹಾ ಇವಾಗ ಕೈ ಇರ್ಗೋ ಹಂಗೆ ಹೋಗು. ಏನಾಗಲ್ವೋ ಗಗನ್ ಗಗನ್ ಹೋಗ ಗಗನ್. ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಬ್ರೋ. ಮಾಡೋ. ಧನು ಎಗ್ರೋ ಗಗನ್. ಭಯ ಏನಕ್ಕೋ ಪಡ್ತೀಯ? ಕಣ್ಣು ಹೋದ್ವ ನಾನು ಮಾಡೆ ವಿಡಿಯೋ ಮಾಡ್ತಿದ್ದೆ. Guys, let's go. He's gonna jump in this 15 feet water. Yeah, let's go. Jump. Wherein it is hosted by Monster Adventure Sports. Dhanuja is here. She is gonna jump. Dhanuja? Dhanu? Dhanu jump. ಧನು ನೀನು ಎಗರೆ ಅವನಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಎಗರೆ ನೀನು ಧನು. ಹಾಂ ಹಂಗೆ ಅಷ್ಟೇ ಅಷ್ಟೇ, ಬೇರೆ ಏನಿಲ್ಲ ಅಷ್ಟೇ. ನೀನು ಎಗರೋ ಏನಿಲ್ಲ ಎಗರು. ಬ್ರೋ ಅವ್ನು ರಿವರ್ಸಲ್ಲಿ ಬೀಳ್ಬೋದು ಹಂಗೆ. ರಿವರ್ಸಲ್ಲಿ ಹಿಂಗೆ ಹಿಂಗೆ ಬೇಡ ಮಚ್ಚ. ನೀನು ಅವ್ರು ಹೇಳೋ ಥರ ಎಗರು. ಮನೆಗೆ ಹುಷಾರಾಗ್ತಾನೆ ಹೋಗ್ಬೇಕು. ಎಗರು ಎಗರೋ ಗಗನ್. ಲೆಟ್ಸ್ ಡೂ ದಿಸ್. ಕಮ್ ಆನ್. ನಾನು ಹಿಂಗೆ ಓಮ್ ಬ್ರೇಸ್ಲೆಟ್ ಕೊಡ್ತಿದ್ದೀನಿ. ನಿಂಗೆ ದೇವ್ರಿದ್ದಾರೆ. ಹೋಗು ಹೋಗೋ. ಇಲ್ವಾ ಇಲ್ವಾ ಇಲ್ಲಿ ಜಾರ್ತಾ ಇಲ್ಲ. ಇಲ್ವಾ ಇಲ್ಲಿಂದ. ಅರೆ ಇವ್ನು ಕೇಳ್ತಾನೆ ಇಲ್ಲ ನೋಡಿ. ಎಗರೋ ಗಗನ್. ಫಕ್ ಮ್ಯಾನ್. ಅವ್ರು ಅಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ. ಏ ಫ್ರೆಂಡ್ಸ್ ಗೈಸ್ ಮೋಟಿವೇಟ್ ಮಾಡ್ರೋ. ಎಗಿರ್ತಾವನು.
ನೀರಿಗೆ ಜಂಪ್ ಮಾಡಾದ್ಮೇಲೆ. ಸೊ ಇಟ್ ವಾಸ್ ಸೋ ನೈಸ್. ಆ್ಯಂಡ್ ಸ್ವಲ್ಪ ಗೇಮ್ಸು ಆಡಿದ್ವಿ, ವಾಲಿಬಾಲ್ ಆಡಿದ್ವಿ, ಕೈಂಡ್ ಆಫ್ ಚೆನ್ನಾಗಿತ್ತು. ಗೇಮ್ಸ್ ಎಲ್ಲ ಚೆನ್ನಾಗಿತ್ತು, ಕಯಾಕಿಂಗ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಓಕೆ, ಮಾನ್ಸ್ಟರ್ ವಾಟರ್ ಸ್ಪೋರ್ಟ್ಸಿಂದ ಶಂಕರ್ ಮತ್ತು ಶಶಾಂಕ್ ಅವ್ರು ಬಂದಿದ್ದಾರೆ. ಸೊ ಇವಾಗ ನಾವು ಕಯಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ವಾಚ್ ಮಾಡಿ. ನಾವು ಹೋಗಿದ್ದು ಸೀಸನ್ ಬಂದು ಫೆಬ್ರವರಿ ಹಂಗೆ ಹೋಗಿದ್ದು, ಫೆಬ್ರವರಿ ಮಿಡ್ ಹಂಗೆ ಹೋಗಿದ್ದು. ಸೊ ನೀವೇನಾರ ಜೂನ್ ಜುಲೈ ಹಂಗೆಲ್ಲ ಪ್ಲ್ಯಾನ್ ಮಾಡಿದ್ರೆ ರೈನ್ ಇರುತ್ತೆ. ಸೊ ತುಂಬ ರೈನಿ ಕೈಂಡ್ ಆಫ್ ಮಾನ್ಸೂನ್ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲೂ ಹೋಗ್ಬೋದು. ಆ್ಯಂಡ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಸ್ಟೇಕೇಷನ್ಗೆಲ್ಲ ಪ್ರಾಬ್ಲಮ್ ಇರಲ್ಲ. ಹಾಸ್ಟ್ಲರ್ ಅಂತ ಆ್ಯಪ್ಸ್ ಎಲ್ಲ ಇದೆ, ಕ್ಯಾನ್ ಗೋ ಫಾರ್ ಇಟ್. ಆ್ಯಂಡ್ ನೀವೇನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ ಅಂದರೆ ಮಾನ್ಸ್ಟರ್ ಸ್ಪೋರ್ಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲೀನ್ ಮಾಡ್ತಾ ಇದ್ದೀವಿ. ಟ್ರೈ ಅನ್ನೋದಷ್ಟು. ವಿ ಡಿಡ್ ಸ್ನಾರ್ಕ್ಲಿಂಗ್ ಆಲ್ಸೋ. ಸ್ನಾರ್ಕ್ಲಿಂಗಲ್ಲಿ ಏನಂದರೆ ಲೈಕ್ ಕೈಂಡ್ ಆಫ್ ಒಂದು ಟಿಪ್ ಏನು ಶೇರ್ ಮಾಡ್ಬೋದು ಅಂದರೆ ಮಾನ್ಸ್ಟರ್ ಸ್ಪೋರ್ಟ್ಸ್ ಅವ್ರಿಗೆ ಲೈಕ್ ಇನ್ನೂ ಸ್ವಲ್ಪ ಕ್ಲೀನ್ ಆಗಿರ್ಬೋದಿತ್ತು. ಕೈಂಡ್ ಆಫ್ ಅದು ಒಂದು ಫೇಸ್ ಮಾಸ್ಕ್ ಹಾಕ್ತೀವಲ್ಲ, ಅದು ಸ್ವಲ್ಪ ಕ್ಲೀನ್ ಆಗಿರ್ಬೋದು ಅಂತ ನನ್ನ ಸಜೆಷನ್. ಸೊ ಮಿಕ್ಕಿದೆಲ್ಲ ಚೆನ್ನಾಗಿತ್ತು, ಕಯಾಕಿಂಗ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇನ್ನೇನು ಮಾಡಿದ್ವಿ, ವಾಟ್ ವಿ ಪ್ಲೇಡ್ ಸ್ಪೋರ್ಟ್ಸ್ ಯಾವುದೇ ಅಂದರೆ ನಾವು ಆಟ ಆಡೋದು ಯಾವುದೆಲ್ಲ ಇತ್ತು ಅದೆಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ನೋಡಿಕೊಂಡು ಹಾಸ್ಪಿಟಾಲಿಟಿ ಚೆನ್ನಾಗಿತ್ತು. ದಟ್ಸ್ ವಾಟ್. ಆ್ಯಂಡ್ ನೈಸ್. ಆ್ಯಂಡ್ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಫುಲ್ at 100%. It was overwhelming for us as friends. ನಾವು ಬ್ರೇಕ್ ತೊಗೊಂಡು ಬಂದಿದ್ದಕ್ಕೂ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಏನಂದ್ರೆ ನೀವು ಬೀಚಲ್ಲಿ ನೋಡಿದ್ದೀರಾ, ಎಂಡ್ ಶೀಟ್ ಬೋರ್ಡ್ ಬರುತ್ತೆ, ಅದು ಕೂಡ ಮಾಡ್ಬೋದು ಇದ್ರಲ್ಲಿ. ಮಾಡ್ತೀರಾ ಅವಾಗ? ನೀವು ಬೇಕಂದ್ರೆ ಮಾಡ್ಬೋದು. ಮಾಡಿ ಇಲ್ಲಿ ಮಾಡಲ್ಲ, ರಿವರ್ ಅಲ್ಲಿ ಮಾಡ್ಬೋದು. ಅಂದ್ರೆ ನಮ್ಗೆ ಏನಂದ್ರೆ ಒಂದು ಸ್ಪಾಟ್ ಬರುತ್ತೆ ಇಲ್ಲಿ, ಅಲ್ಲಿ ಕಾಣಿಸ್ತದಿಲ್ಲ ನಿಮ್ಗೆ ದೊಡ್ಡ ಸ್ಟೀಮರ್ ತರ. ನಾವೊಂದು ಅಡವಿ ಅಂತ ಹೇಳ್ತೀವಿ ಅದಕ್ಕೆ. ನಮ್ಗೆ ಬರ್ಬೇಕಂದ್ರೆ ಆ ಕಡೆಯಿಂದ ಪಾಸ್ ಮಾಡ್ಕೊಂಡು ಬರ್ಬೇಕು. ವೇವ್ಸ್ ಟೈಮಲ್ಲಿ ಅಲ್ಲಿ ನಮ್ ಬೋಟ್ ಇದೆಯಲ್ಲ, ಇದಕ್ಕಿಂತ ಮೇಲ್ಗಡೆಯಿಂದ ವೇವ್ಸ್ ಅದು ಇವತ್ತಿಲ್ಲ, ಕಡಿಮೆ ಆಗಿದೆ. ಇವತ್ತ ನಿನ್ನೆ ಕಡಿಮೆ ಆಗಿದೆ. ನೀವು ನಿನ್ನೆಗಿಂತ ಹಿಂದ್ಗಡೆ ಬಂದ್ರೆ ನೋಡ್ಬೋದಿತ್ತು, ಎಲ್ಲ ನೋಡ್ಬೋದು. ಬೋಟ್ ಒಳಗಡೆ ನೀರು ಬರ್ತಾಯಿತ್ತು. ಬೋಟ್ಗಿಂತ ಮೇಲ್ಗಡೆ ವೇವ್ಸ್. ಅದು ಅಲ್ಲಿದೆಲ್ಲ, ಅಲ್ಲಿ ಎಲ್ಲೂ ಬರಕ್ಕಾಗಲ್ಲ, ಫುಲ್ ವೇವ್ಸ್ ಇರುತ್ತೆ. ಈ ಕಡೆ ಎಲ್ಲ ಈ ಜಾಗದಲ್ಲಿ ಎಲ್ಲ ವೇವ್ಸ್ ಇರುತ್ತೆ. ಅಲ್ಲ, ಅದು ಸ್ಟೀಮರ್ ತರ ಇದೆಯಲ್ಲ, ಇನ್ನೂ ಆಳ ಇರುತ್ತಲ್ಲ ಇಲ್ಲ ಅಂದ್ರೆ ಯಾವ ಜಾಗದಲ್ಲಿ ಆಳ ಇರಲ್ಲ ಆ ಜಾಗದಲ್ಲಿ ವೇವ್ಸ್. ಯಾವ ಜಾಗದಲ್ಲಿ ಆಳ ಇದೆ ಆ ಜಾಗದಲ್ಲಿ ಯಾವ ಕೆಳಗಡೆ ಮಣ್ಣು ಇರುತ್ತೆ ನೋಡಿ, ಅಂದ್ರೆ ಮೈನ್ ಸ್ವೀಪರ್ಸ್ ಇಲ್ಲ ಮೇಡಮ್, ಅದು ಮಣ್ಣು ತೆಗಿತಾರೆ. ಅದೇ ಮೈನ್ ಸ್ವೀಪರ್ಸ್ ಅಂತ ಫುಲ್ಲು ಮಣ್ಣು ತೆಗಿತಾರೆ. ಅಂದ್ರೆ ಜಾಸ್ತಿ ಆಳ ಆದ್ಮೇಲೆ ವೇವ್ಸ್ ಬರಲ್ಲ, ಅದಕ್ಕೆ ಅಂದ್ರೆ ತೆಗಿತಾ ಇರುತ್ತೆ. ನೀವು ನಿನ್ನೆ ಮೊನ್ನೆಲ್ಲ ಬಂದ್ರೆ ಬೇಕಾದಷ್ಟು ವೇವ್ಸ್ ಎಲ್ಲ ಮಾಡ್ಬೋದಿತ್ತು. ಅಂದ್ರೆ ಬೋಟ್ ಈ ತರ ಆಗೋದಲ್ಲ, ಫುಲ್ ಮೇಲ್ಗಡೆ ಬರುತ್ತೆ ಅದು. ನಮ್ ಬೋಟ್ಗಿಂತ ಮೇಲ್ಗಡೆ ಬರುತ್ತೆ. ಬರೋದಂದ್ರೆ ಇಲ್ಲಿ ಎಲ್ಲ ಬ್ಲಾಕ್ ಆಗಿರುತ್ತೆ. ಬ್ರದರ್ ಇಲ್ಲಿ ಕೇಳಿ, ಬ್ರದರ್ ಇಲ್ಲಿ ಕೇಳಿ, ಇದೆಲ್ಲ ಪ್ಲೇಸ್ ಬ್ಲಾಕ್ ಆಗಿರುತ್ತೆ. ಬರೋದು ಅದೊಂದೇ ಪ್ಲೇಸ್ ಅಲ್ಲಿ ಇದಿದೆಯಲ್ಲ ಸ್ಟೀಮರ್ ತರ, ಅಲ್ಲಿ ಟ್ರೈ ಮಾಡೋಣ. ಎಲ್ಲ ಟೈಮಲ್ಲೂ ಬರಲ್ಲ, ಅಂತಂತ ಟೈಮಲ್ಲಿ ಮಾತ್ರ ಆಗುತ್ತೆ, ಅವಾಗ ಮಾತ್ರ. ಜಿಗ್ಜಾಗ್ ಇಲ್ಲಿ ಓಡಿಸ್ತೀರಾ? ಅಲ್ಲಿ ಓಡಿಸ್ತೀರಾ? ಮಾಡಿ. I guess I'll go.
ಅಂದ್ರೆ ಈ ಕಡೆ ಒಂದು ಕೇವ್ ಮಿಸ್ಟ್ರಿಯಾ? ಮಿಸ್ಟ್ರಿ ಕೇವ್ ಅರ್ಥ ಆಯ್ತಾ? ಮಿಸ್ಟ್ರಿ ಕೇವ್ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಏನಕ್ಕೆ ಮಿಸ್ಟ್ರಿಗೆ ಅಂತ ಬಂತು? ಅಂದ್ರೆ ಇಲ್ಲಿ ಕಾಣಿಸ್ತಾ ಇನ್ನೊಂದು ಕೇವ್ ಇದೆ, ಈ ಕೂಡ ಕೇವ್ ಅಂತ. ಹೋಗಿದ್ದೀರಾ? ಅಗಸ್ತ ಕೇವ್ ಅಂತ ಇದು. ಅಗಸ್ತ್ಯ ಮುನಿಗಳು. ಅಗಸ್ತ್ಯ ಮುನಿ ಇಲ್ಲಿ ತಪಸ್ಸು ಮಾಡಿದ ಜಾಗ, ಅದಕ್ಕೆ ಅಗಸ್ತ ಕೇವ್ ಅಂತ ಕರೀತಾರೆ. ಈ ಕಡೆ ಒಂದು ಬೀಚ್ ಕಾಣಿಸ್ತಾ ಇದೆಯಲ್ಲ, ಚಿಕ್ಕ ಬೀಚ್, ಕಾಂತಾರ ಚಾಪ್ಟರ್ ಇವಾಗ ರೀಸೆಂಟ್ ಆಗಿ ಬಂದಿದ್ದಲ್ಲ, ಅದು ಇಲ್ಲಿ ಶೂಟಿಂಗ್ ಮಾಡಿದ್ರು. ಇಲ್ಲ ಹಾಗೆ ನೋಡು. ಇಲ್ಲೊಂದು 2 ಶೂಟ್ ಮಾಡಿದ್ದಾರೆ. ಆ ರಾಟ್ಲ ಇರುತ್ತಲ್ಲ, ಅಲ್ಲೆಲ್ಲ ಗ್ರೀನ್ ಇತ್ತು ಫುಲ್ಲು, ಮಳೆ ಅಗಸ್ತ ಕೇವ್ ಬೀಚಸ್ ಹೋಗಿದ್ದೀರಾ ಒಳಗಡೆ? ಒಳಗಡೆ ಎಷ್ಟು ಒಳಗಡೆ ಅಂದ್ರೆ ಇಲ್ಲಿಂದ ಇದು ಮಿರ್ಜನ್ ಫೋರ್ಟ್ ಹೋಗುತ್ತೆ. ಇದು ಹೋಗೋದು ಮಿರ್ಜನ್ ಫೋರ್ಟ್. ಅಂದ್ರೆ ಅದು ಸ್ವಲ್ಪ ಹಳೆ ಕಾಲದಲ್ಲಿ ಸುರಂಗ ಮಾರ್ಗ ಏನೇ ಅಂತ ಹೇಳ್ತಿದ್ರು. ಇದೆಯಾ ನಿಜ? ಇರೋದು ನಿಜ. ಅಂದ್ರೆ ಇಲ್ಲಿಂದ ಒಂದು ನಮ್ಮ ಬೋಟ್ ಏನಿದೆಯಲ್ಲ, ಈ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅಷ್ಟು ಮೀಟರ್ನೇ ಹೋಗ್ಬೋದು ನಾವು ಒಳಗಡೆ. ಅಂದ್ರೆ ಇವಾಗ ಒಂದು ರೀಸೆಂಟ್ ಆಗಿ ಒಂದು 7 ಇಯರ್ಸ್ ಆಯಿತು, ಕಲ್ಲೆಲ್ಲ ಬಿಟ್ಟು ಸ್ವಲ್ಪ ಬ್ಲಾಕ್ ಆಗಿದೆ. ಅದ್ರ ಹಿಂದೆಗಡೆ ಇನ್ನೂ ಮುಂದ್ಗಡೆ ಹೋಗ್ಬೋದಿತ್ತು. ಅಂದ್ರೆ ಒಂದು 150 ಮೀಟರ್ 200 ಮೀಟರ್ ಅಲ್ಲಿ ತನಕ ಒಳಗಡೆ ಹೋಗ್ಬೋದು. ನಾವು ಹೋಗಿದ್ದೀವಿ ಅದೇ ಅಲ್ಲ. ಇವಾಗ ನಾವು ಲೋಕಲ್ 7 years back. ಅಲ್ಲ ಟೂರಿಸ್ಟ್ಗೆಲ್ಲ ಯಾರಿಗೂ ಬಿಡಲ್ಲ. ಇಲ್ಲ, ನೀವು ಟ್ರೆಕ್ ಮಾಡ್ಕೊಂಡು ಬಂದ್ರೆ ಒಳಗಡೆ ಹೋಗ್ಬೋದು. ಓಕೆ. ನಮ್ಮ ಬೋಟಲ್ಲಿ ನಾವು ಕರ್ಕೊಂಡು ಹೋಗ್ಬೋದು. ಅಲ್ಲಿಂದ ಬರ್ಬೋದು, ನಿಮ್ಗೆ ಆ ಕಡೆ ಬರ್ಬೋದು. ಆ ಕಡೆ ಒಂದು ಇದೊಂದು ಸೈಲೆಂಟ್ ಬೀಚ್ ಅಂತ, ಆ ಕಡೆ ತನಕ ನಿಮಗೆ ವೆಹಿಕಲ್ ಬರುತ್ತೆ. ಬಟ್ ನಾರ್ಮಲ್ ವೆಹಿಕಲ್ ಬರಲ್ಲ, ಅಡ್ವೆಂಚರ್ ಮಾಡ್ಕೊಂಡು ಬರ್ಬೋದು. ಶೂಟಿಂಗ್ ಸೆಟ್ ನೋಡು. ಕಾಂತಾರ ಶೂಟಿಂಗ್ ತೆಗ್ದಿರೋದು ಇದು. ಆ ಸೆಟ್ ಎಲ್ಲ ಅಲ್ಲಿ 2 ಸೀನ್ ಇದೆ, ನೋಡಿದೀರಾ ನೀವು? ಚಾನಲ್ ಹೆಸರು ಯಾವ್ದು ಚಾನಲ್ ಹೆಸರು? ಇದಾ ಇದು ಧನುಜ ಚಾನಲ್ ಹೆಸರೇನು? ನಿಮ್ದೇನಾ? ಹೌದು. ಧನುಜ ಪ್ರಕಾಶ್. ನಂದೇ ಧನುಜ ಪ್ರಕಾಶ್. ಧನುಜ ಪ್ರಕಾಶ್. ಫೋನ್ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ. ಅವನಿಗೆ ಕೊಟ್ಟಿದ್ದು. ಓಕೆ, ಒಬ್ಬರು ತೋರಿಸ್ಕೊಡ್ತಾರೆ ಹೇಗೆ ಓಡಿಸೋದು ಅಂತ. ಇಲ್ಲಿ ಇರೋದು ಈ ಥರ ಹೀಗೆ ಕೈ ಎತ್ತಲ್ಲ, ಅದಕ್ಕೆ ನಾವು ಈ ಥರ ಬೈಕ್ ಮಾಡ್ತೀವಿ. ಈ ಥರ ಹಾಕೊಂಡು ಒಂದು ಲೆಫ್ಟ್ ಅಲ್ಲ ರೈಟ್ ಸೈಡಿಗೆ ಮಾಡಿದ್ರೆ ಫುಲ್ಲು ಎಕ್ಸರ್ಸೈಸ್ ಆಗಿದೆ. ಇದು ಸ್ಲೋ ಆಗಿ ಮಾಡಬೇಕು. 40 ಕರೆಕ್ಟಾಗಿ ಸ್ಟ್ರೇಟಾಗಿ ಮಾಡಿದ್ರೆ ಸ್ಟ್ರೇಟ್ ಆಗುತ್ತೆ. ನೀವು ಲೆಫ್ಟ್ ಮಾಡಿದ್ರೆ ರೈಟ್ ಆಗುತ್ತೆ, ರೈಟ್ ಮಾಡಿದ್ರೆ ಲೆಫ್ಟ್ ಆಗುತ್ತೆ. ರೈಟ್ ಆಗುತ್ತೆ, ರೈಟ್ ಮಾಡಿದ್ರೆ ಲೆಫ್ಟ್ ಆಗುತ್ತೆ. ಅದೇ ನೀವು ಲೆಫ್ಟ್ ಮಾಡಿದ್ರೆ ರೈಟ್ ಆಗುತ್ತೆ, ಆಪೋಸಿಟ್. ಅವ್ರಿಗೆ ಕೊಡ ಅದಕ್ಕೆ ಟ್ರೈನ್ ಮಾಡ್ಬಿಡಾರಂತೆ. ರೈಟ್ ಆಗಿ ಮಾಡಿ, ಸ್ಲೋ ಆಗಿ, ಚಿನ್ನ ಸ್ಲೋ. ಹೌದು, ಇದಲ್ಲ ಇದು. I was a ghost, I was alone. Ha, till I didn't, ha, get so again. Given the throne, I did. ಸ್ಲೋ ಆಗಿ ಮಾಡಿ. ನೀವು ಏನಂದ್ರೆ ನಿಮ್ದು ಕಾನ್ಸಂಟ್ರೇಷನ್ ಮುಂದ್ಗಡೆ ಇರಬೇಕು, ನಿಮ್ಮ ಕೈಯಲ್ಲಿ ಮಾತ್ರ ಇದಿರ್ಬೇಕು. ನೀವು ಆ ಕಡೆ ಮಾಡಿದ್ರೆ ಫುಲ್ ಟರ್ನ್ ಆಗಿದೆ ನೋಡಿ. ಬಂತ ಅನ್ಬೋದು, ಬಟ್ ಇಟ್ಸ್ ನಾಟ್ ದ ಎಂಡಿಂಗ್. ಇವಾಗ ಹೊರಡಬೇಕು ಮನೆಗೆ ಕೂಡ. ಸೊ ಇವಾಗ ಮುಗಿದಿದೆ. ನಮಗೆ ಚೆನ್ನಾಗಿ ಆಗಿ ಒಂದೊಂದು ಕೇವ್ ತೋರಿಸಿದ್ರು, ಒಂದೊಂದು ಹಿಡನ್ ಸ್ಪಾಟ್ ತೋರಿಸಿದ್ರು, ಆಮೇಲೆ ಪ್ಯಾರಡೈಸ್ ಬೀಚ್, ಓಮ್ ಬೀಚ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ನೀವು ಲೋಕಲ್ ಮೇಡಮ್ ನೀವು? ನಾನು ಲೋಕಲ್. ಸೊ ಮಾನ್ಸ್ಟರ್ ವಾಟರ್ ಸ್ಪೋರ್ಟ್ಸ್ಗೆ ಬನ್ನಿ. ಆ್ಯಂಡ್ ನಮಗೋಸ್ಕರ ಡಿಸ್ಕೌಂಟ್ ಮಾಡ್ತೀರಲ್ಲ ನಮ್ಮ ಫಾಲೋವರ್ಸ್ಗೆ? 100% ಮಾಡ್ತಾರೆ. ಸೊ ಬನ್ನಿ, ಡಿಸ್ಕೌಂಟ್ ಅಲ್ಲಿ ಮಾಡಿ 500 ಮ್ಯಾಕ್ಸಿಮಮ್ ಆ್ಯಂಡ್ 700 ಪ್ರೈವೇಟ್ ಅಲ್ಲಾದರೆ.
ಆ್ಯಂಡ್ ಒಬ್ಬರಿಗೆ ಸೊ ನೀವು ಬಂದರೆ ನನ್ನ ಹೆಸರು ಬಂದರೆ ಅದು ಸೊ ವಿಲ್ ಗೆಟ್ ಎ ಡಿಸ್ಕೌಂಟ್. ನಮ್ಮ ಫೋನ್ ಬನ್ನಿ ಒಂದೊಂದ್ಸತಿ ನೀವು ರಿವ್ಯೂ ತೊಗೊಂಡು ಮಾತಾಡೋಣ. ಬನ್ನಿ. ಸೊ ಡಿಸ್ಕೌಂಟ್ ಕೊಟ್ಬಿಡಿ. ಪ್ರೈಸಸ್ ಬಗ್ಗೆ ನಮ್ಮ ಫಾಲೋವರ್ಸ್ಗೆಲ್ಲ ಹಿಂಗೆ ಯಾವ ಥರ ರೀತಿ ಡಿಸ್ಕೌಂಟ್ ಸಿಗುತ್ತೆ ಪರ್ ಇಂಡಿವಿಜುವಲ್ ಹಿಂಗೆ ಎತ್ತ ಅಂತ ಮತ್ತೆ ಇದೆಂಗೆ ಆ್ಯಕ್ಚುಲಿ ಪರ್ ಪರ್ಸನ್ ನಾವು 700 ಚಾರ್ಜ್ ಮಾಡ್ತೀವಿ. ಫುಲ್ ಆಕ್ಟಿವಿಟೀಸ್ ಇದೆ 700. ಎಲ್ಲ ಸೈಟ್ಸ್ ಇಲ್ಲಿ ನಿಮಗೆ ಇದು ರಿವರಿಂದ ಸ್ಟಾರ್ಟ್ ಆಗಿ ಸೀಗೆ ಎಂಡ್ ಆಗುತ್ತೆ. ಇದರಲ್ಲಿ ನಿಮಗೆ ಗೋಕರ್ಣದ 5 ಬೀಚ್ ಕವರ್ ಮಾಡ್ತೀವಿ. ಪ್ಯಾರಡೈಸ್ ಬೀಚು ಮತ್ತು ಹಾಫ್ ಮೂನು, ಓಮ್ ಬೀಚು, ಸೈಲೆಂಟ್ ಬೀಚ್ ಅಂತ ಬರುತ್ತೆ, ಒಂದು ಮಿಸ್ಟ್ರಿ ಕ್ಯೂ ಬೀಚ್ ಶೂಟಿಂಗ್ ಮಾಡೋಂಥ ಬೀಚ್. ನಂತರ ನಿಮಗೆ ಲೈಟ್ ಹೌಸ್ ಕವರ್ ಆಗುತ್ತೆ. ಇದರಲ್ಲಿ ಡಾಲ್ಫಿನ್ ವಾಚ್ ಕೂಡ ಆಗುತ್ತೆ. ಅದೇ ಡಾಲ್ಫಿನ್ ವಾಚ್ ನಾವು 100% ಹೇಳಲ್ಲ, ಒಂದು 90 to 95%. ಆಕ್ಚುಲಿ ನಾವು ನೋಡಿದ್ವಿ ಡಾಲ್ಫಿನ್, ಕಾಯಾಕಿಂಗ್ ಮತ್ತು ಸ್ನೋರ್ಕೆಲಿಂಗ್ ಡಾಲ್ಫಿನ್ ನೋಡಿದ್ವಿ. ಓಕೆ. ಸೊ ನಮ್ಮ ಫಾಲೋವರ್ಸ್ಗೆ ಅಂತ ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಮಾಡೋಣ. ಸೊ ಬನ್ನಿ ಗೋಕರ್ಣದಲ್ಲಿರೋ ತದಳ್ಳಿ ಪೋರ್ಟಲ್ಲಿ ಮಾನ್ಸ್ಟರ್ ವಾಟರ್ ಸ್ಪೋರ್ಟ್ಸ್ ಗೆ ಬನ್ನಿ. ಇವಾಗ ಇವು ನೋಡಿಸ್ತಾನಂತೆ, ಅದನ್ನ ನಾವು ನೋಡಬೇಕು. ಕೀಯಲ್ಲಿ ಗಾಡಿ ಬ್ಯಾಗಲ್ಲಿ ಇದೆಯಾ? ಕೀಯಲ್ಲಿ ಸೊ ವಿ ಆರ್ ಗೋಯಿಂಗ್. ಬ್ಯಾಗ್ ಅಚ್ಚುಕಟ್ಟಾಗಿ ಬಿಟ್ಬಿಟ್ಟು ಬಂದ್ಬಿಟ್ಟ. ಕಾಯ್ದಿದೆ ನೋಡಿ. ಟು ಸೇ ಬಾಯ್ ಟು ಗೋಕರ್ಣ, ನಾಟ್ ಗುಡ್ ಬಾಯ್. ಸೊ ಮತ್ತೆ ಬರ್ತೀವಿ ಗೋಕರ್ಣಗೆ ಅಂತ ಹೇಳ್ತಾ, ಹಾಗೆ ಅವ್ರ ಅಪ್ಪ ಅಮ್ಮ ತೋರಿಸಿರೋ ಪ್ರೀತಿ, ವಿಶ್ವಾಸ, ಹಾಗೂ ಅವರ ಅಣ್ಣ ಅಷ್ಟೇ. ಅಣ್ಣ ಅವರು ಚೆನ್ನಾಗಿ ನಮ್ಮ ಜೊತೆ, ಅವ್ರಿಗೆ ಟೈಮ್ ಇಲ್ಲ ಅಂದರೂ ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಜೊತೆ ಬಂದು ಕೂಡ ಎಲ್ಲ ಕಡೆ ನಾವು ಪ್ಲೇಸಸ್ ಹೋಗಿರೋ ಕಡೆ ಯಾಣಾಗಿ ಬಂದಿರೋ ನಮ್ಮ ಜೊತೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವು. ಸೊ ಹೊಡ್ತಾ ಇದ್ದೀವಿ ಟು ಬ್ಯಾಂಗ್ಳೂರ್. See you guys in train. ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಆ್ಯಂಡ್ ಇಟ್ ವಾಸ್ ಸೋ ಅಮೇಝಿಂಗ್ ವಿತ್ ದೀಸ್ ಕೈಂಡ್ ಆಫ್ ಗೋಕರ್ಣ ಪೀಪಲ್. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗೋಕರ್ಣ ಸೀರೀಸ್ ಮತ್ತೆ ಹಾಕ್ತೀನಿ. ಥ್ಯಾಂಕ್ಸ್ ಆಟೋ ಡ್ರೈವರ್ ಅವ್ರಿಗೆ. ನಿಮ್ಮ ಹೆಸರೇನು? ದುರ್ಗೇಶ್. ಓಕೆ ಬಾಯ್. ಮಲಿಕಂಡ ಮಲ್ಕ ಇಲ್ಲ ಆಗಲ್ಲ, ಆರಾಮಿಲ್ಲ. ಸಂಗೀತ ಫ್ರೆಂಡಾ? ನಿಮ್ಮ ಫ್ರೆಂಡಾ? ಸೌಮ್ಯ. ಹಲೋ. ನೋಡಿ, ನನಗೆ ಇದ್ರೊಳಗಡೆ ನಾನು ಹಲ್ವಾ ತಂದಿದ್ದೆ. ಸೊ ಅದನ್ನ ಇವನು ಜವಾಬ್ದಾರಿಯಿಂದ ನಿಭಾಯಿಸ್ಕೊಳ್ಳಿಲ್ಲ. ಅದಕ್ಕೆ ಒಂದು ಬಾಕ್ಸ್ಗೆ ಆಗಿಟ್ಟಿದ್ದೀನಿ. ಡಬ್ಬಿ, ಅಜ್ಜಿ ಡಬ್ಬಿ ಅಂತಾನೆ, ಬಟ್ ಅದು ಅಜ್ಜಿ ಡಬ್ಬಿ ತರ ಕಾಣಿಲ್ಲ. ಅಲ್ವಾ ಅನ್ನೋ ಕೇಳಿಸಿ, ಅದಕ್ಕೆ ಅಲ್ಲ ಅಂದಂಗೆ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿಬಿಟ್ಟೆ ನಿಮ್ದು ಅಂದ್ಕೊಂಡ್ಬಿಟ್ಟೆ ನಾನು. ತುಂಬ ಡಿಲೇ ಆಯಿತು, ಬಂದಿದೆ. ಸೊ ಟ್ರೈನ್ ಒಳಗಡೆ ಬಂದ್ವಿ. 2 ಅವರ್ ಡಿಲೇ ಆಯ್ತಲ್ಲ? 2 hours 58 minutes ಡಿಲೇ ಆಯಿತು. ಸೊ ಎಲ್ಲರಿಗೂ ಹೊಟ್ಟೆ ಇಶ್ಯೂ ಆಗಿದೆ, ಊಟ ಮಾಡ್ತಾ ಇದ್ದಾರೆ. ಎಲ್ಲ ಏನು ತಗೊಂಡಿದ್ದೀರಾ ತಿನ್ನಕ್ಕೆ? ವೆಜ್ ಬಿರಿಯಾನಿ. ಹೆಂಗಿದೆ? ಆವರೇಜ್. ಟ್ರೈನ್ ಫುಡ್ ಆವರೇಜ್. ರಿಪೀಟ್ ಮಾಡು.
ಟ್ರೈನ್ ಫುಡ್ ಬೇಗ ಇರುತ್ತೆ. ಸೊ ಗೈಸ್ ಈಗ ಯಶವಂತಪುರ ಬಂದಿದೆ. ಇನ್ನು ನೆಕ್ಸ್ಟ್ ಒಂದು ಸ್ಟಾಪಲ್ಲಿ ನಾವು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇವಾಗ ಯಶವಂತಪುರ ನೆಕ್ಸ್ಟ್ ಸ್ಟಾಪ್ KSR ಎಲ್ಲ ಟಯರ್ಡ್ ಫೇಸ್. ಅವ್ರು ಬಾಯ್ ಅಂತಿಲ್ಲ, ಬಾ ಬಾ ಬಾಯಿ ಏನಂದ್ರೆ ಬಾ. See you in next vlog. Keep watching and follow my channel. Saruja Prakash channel. Sorry, bye. Bye bye. Lord. Bye bye. We are going. See you in next vlog. Keep watching. Stay tuned. Bye.